Hello students, welcome to the physics classes. This is Razika. Let's solve few more numericals from the chapter nuclei in this video. Here the fission properties of Pu 23994 are very similar to those of uranium 23592. The average energy released per fission is 180 mega electron volt. How much energy is released if all the atoms in 1 kg of pure Pu 23994 undergo fission? So they are saying the fission properties of this and this ಈ ಎರಡು ಎಲಿಮೆಂಟ್ಸ್ ಆರ್ ನ್ಯೂಕ್ಲಿಯೈ ಇದು ಫಿಷನ್ ಪ್ರಾಪರ್ಟೀಸ್ ಏನಿದೆಯಂತೆ ಆಲ್ಮೋಸ್ಟ್ ಸಿಮಿಲರ್ ಇದೆಯಂತೆ. ಸೊ ಆವರೇಜ್ ಎನರ್ಜಿ ರಿಲೀಸ್ಡ್ ಪರ್ ಫಿಷನ್ 180 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ತಾ ಇದ್ದಾರೆ ಅವರು. ಆ್ಯಂಡ್ ದೇ ಆರ್ ಆಸ್ಕಿಂಗ್ 1 kg ಆಫ್ Pu 23994 ಫಿಷನ್ ಅಂಡರ್ಗೋ ಆದರೆ ಇಫ್ Pu 23994 ಅಂಡರ್ಗೋಸ್ ಫಿಷನ್ ಆವಾಗ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. 1 kg ಅಷ್ಟು Pu 23994 ಫಿಷನ್ ಆದರೆ ಇಫ್ ಇಟ್ ಅಂಡರ್ಗೋಸ್ ಫಿಷನ್ ಹೌ ಮಚ್ ಎನರ್ಜಿ ಇಸ್ ರಿಲೀಸ್ ದೇ ಆರ್ ಆಸ್ಕಿಂಗ್. ಓಕೆ, ಈ ಥರ ನ್ಯೂಮರಿಕಲ್ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ, ಸಮ್ ವಾಟ್ ಸಿಮಿಲರ್ ಒನ್. ಸೊ 1 kg ಆಫ್ ಪ್ಯೂರ್ Pu 23994 ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದಾವೆ ಅಂತ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ನಂಬರ್ ಆಫ್ ಆಟಮ್ಸ್ ಇನ್ ಪ್ಯೂರ್ Pu 23994 ಆ್ಯಕ್ಚುಲಿ 1 kg ಆಫ್ ಪ್ಯೂರ್ 23994 ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ? So 6.023 which is Avogadro number into 10 to the power of 23 whole divided by 239 atomic mass number into ಇಲ್ಲಿ ನಾವೇನು ಹಾಕ್ಕೋಬೇಕು, ಮಾಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಹಾಕ್ಕೋಬೇಕು. 1 kg ಹೇಳ್ತಾ ಇದ್ದಾರೆ ವಿಚ್ ಇಸ್ ನಥಿಂಗ್ ಬಟ್ 1000 grams ಆಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ 2.52 into 10 to the power of 24 atoms. So 1 kg Pu 239 ಅಲ್ಲಿ 2.52 into 10 to the power of 24 atoms ಇರುತ್ತೆ. ಅವ್ರು ಕೇಳ್ತಾ ಇರೋದು 1 kg ಆಫ್ ಪ್ಯೂರ್ Pu 239 ಫಿಷನ್ ಆದರೆ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆವರೇಜ್ energy released per fission is 180 mega electron volt ಅಂತ ಕೊಟ್ಟಿದ್ದಾರೆ ಅವರು average energy. Now we need to calculate total energy released. Alright, so very simple. ಅವಾಗ ಏನು ಮಾಡ್ತೀವಿ ನಾವು, ನಂಬರ್ ಆಫ್ ಆಟಮ್ಸ್ನ ಆವರೇಜ್ ಎನರ್ಜಿಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ನಂಬರ್ ಆಫ್ ಆಟಮ್ಸ್ ಆರ್ 2.52 ಇಂಟು 10 to the power of 24 ಇದೆ, ಇಂಟು ದ ಆವರೇಜ್ ಎನರ್ಜಿ ಇಸ್ 180 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ಇದನ್ನು ನೀವು ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ 4.53 ಇಂಟು 10 to the power of 26 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್ ಬರುತ್ತೆ. This is the average energy released when 1 kg of pure 239 undergo fission. 1 kg ಅಷ್ಟು Pu 239 fission ಆದಾಗ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ? 4.53 ಇಂಟು 10 to the power of 26 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. Let's see the next numerical. So a 1000 megawatt fission reactor consumes half of its fuel in 5 years. How much uranium 23592 did it contain initially? Assume that the reactor operates 80% of the time, that all the energy generated arises from the fission of uranium 23592 and that
this nuclide is consumed only by the fission process. ಓಕೆ, ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದರೆ, ಒಂದು ಫಿಷನ್ ರಿಯಾಕ್ಟರ್ ಇದೆ ವಿಚ್ ಇಸ್ 1000 ಮೆಗಾವ್ಯಾಟ್ ಫಿಷನ್ ರಿಯಾಕ್ಟರ್ ಇದೆ. ಓಕೆ, ಆ್ಯಂಡ್ ಇದೇನು ಮಾಡ್ತಾ ಇದೆ, ಅದರಲ್ಲಿರೋ ಫ್ಯೂಯಲ್ನ ಓನ್ಲಿ ಹಾಫ್ ಆಫ್ ಇಟ್ಸ್ ಫ್ಯೂಯಲ್ನ ಕನ್ಸ್ಯೂಮ್ ಮಾಡಿದೆ 5 ಇಯರ್ಸಲ್ಲಿ. ಆಲ್ ರೈಟ್, ಆ್ಯಂಡ್ ದೇ ಆರ್ ಆಸ್ಕಿಂಗ್ 5 ಇಯರ್ಸಲ್ಲಿ ಓನ್ಲಿ ಹಾಫ್ ಆಫ್ ದ ಫ್ಯೂಯಲ್ ಯೂಸ್ ಆಗಿದ್ರೆ 5 ಇಯರ್ಸ್ಗಿನ ಮುಂಚೆ, ದಟ್ ಇಸ್ ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ಯುರಾನಿಯಂ 235 ಈ ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಎಷ್ಟಿತ್ತು ಅಂತ ಕೇಳ್ತಾ ಇದ್ದಾರೆ. And another thing which they have specified here is reactor ಬರೀ 80% of the time ಆಪರೇಟ್ ಆಗ್ತಾ ಇದೆಯಂತೆ. ಓಕೆ, ಸೊ our aim here is to calculate initially ಎಷ್ಟು ಅಮೌಂಟ್ ಆಫ್ ಯುರಾನಿಯಂ 23592 ಈ 1000 ಮೆಗಾವ್ಯಾಟ್ ಫಿಷನ್ ರಿಯಾಕ್ಟರಲ್ಲಿ ಇತ್ತು ಅಂತ ವಿ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್. ಓಕೆ, one thing you need to know here, fission of one nucleus of uranium ಎಷ್ಟು ಎನರ್ಜಿ ರಿಲೀಸ್ ಮಾಡುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಫಿಷನ್ ಆಫ್ ಯುರಾನಿಯಂ 23592 ಜನರೇಟ್ಸ್ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಆಫ್ ಎನರ್ಜಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಫೈನ್. So therefore energy generated by fission of 1 kg of uranium 23592 is equal to 200 into 6 into 10 to the power of 23, ಅವಗ್ಯಾಡ್ರೋ ನಂಬರ್ 6.023 ಅಂತ ಫುಲ್ ಆದರೂ ತಗೋಬೋದು, ಡಿವೈಡೆಡ್ ಬೈ 235 ಮಾಸ್ ನಂಬರ್ ಇದು ಇಂಟು 1000. ಆಲ್ರೈಟ್, ಸೊ ಬರ್ತಾ ಇರೋ ಎನರ್ಜಿ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸಲ್ಲಿ ಬರುತ್ತೆ. ಇದನ್ನು ಸಾಲ್ವ್ ಮಾಡಿದರೆ 5.106 ಇಂಟು 10 to the power of 26 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಯು ವಿಲ್ ಗೆಟ್. ಬಟ್ ಇದನ್ನು ಜೌಲ್ಸ್ ಅಲ್ಲಿ ತಗೊಳ್ಳಿ, ಬಿಕಾಸ್ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇಸ್ ನಾಟ್ ಇನ್ SI ಸಿಸ್ಟಮ್. ಇದನ್ನು ಜೌಲಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 5.106 ಇಂಟು 10 to the power of 26 ಇಂಟು 1.6 ಇಂಟು 10 to the power of -13 ಜೌಲ್. ಇಲ್ಲಿ ಮೆಗಾ ಅಂದರೆ 10 to the power of 6 ಬರುತ್ತೆ, ಇಲ್ಲಿ 10 to the power of -19 ಬರೋದು. ಸೊ -19 ಪ್ಲಸ್ 6 ಅಂದರೆ -13 ಉಳಿಯುತ್ತೆ ಜೌಲ್ಸ್. ಇಫ್ ಯು ಸಾಲ್ವ್ ದಿಸ್ ಯು ವಿಲ್ ಗೆಟ್ 8.17 ಇಂಟು 10 to the power of 13 ಜೌಲ್. ಸೊ 1 kg ಅಷ್ಟು ಯುರಾನಿಯಂ 235 ಫಿಷನ್ನಿಗೆ ಅಂಡರ್ಗೋ ಆದರೆ ಅದು 8.17 ಇಂಟು 10 to the power of 13 ಜೌಲ್ಸ್ ಅಷ್ಟು ಎನರ್ಜಿನ ರಿಲೀಸ್ ಮಾಡುತ್ತೆ. ನಾವು ನೆಕ್ಸ್ಟ್ ಟೈಮ್ ನೋಡೋಣ. ಓಕೆ, ಟೈಮ್ for which reactor is operating, for which reactor operates. Okay, ಸೊ ಇದರಲ್ಲಿ ಓನ್ಲಿ 80% ಮಾತ್ರ ಅದು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 80 ಡಿವೈಡೆಡ್ ಬೈ 100 ಇಂಟು 5 ಇಯರ್ ಮಾಡಿದಾಗ ವಿ ವಿಲ್ ಗೆಟ್ 4 ಇಯರ್ಸ್. ಆಲ್ ರೈಟ್, 5 ಇಯರ್ಸ್ 100%ಗೆ ಆಯಿತು ಅಂದರೆ 80%ಗೆ 4 ಇಯರ್ಸ್ ಆಗುತ್ತೆ. ಸೊ ದ ಟೋಟಲ್ ಟೈಮ್ ಫಾರ್ ವಿಚ್ ಈ ಫಿಷನ್ ರಿಯಾಕ್ಷನ್ ಇಸ್ ರನ್ನಿಂಗ್ ಇಸ್ 4 ಇಯರ್ಸ್. ಆಲ್ರೈಟ್, ಸೊ ಟೋಟಲ್ ಎನರ್ಜಿ ಜನರೇಟೆಡ್ in 5 years by 1000 megawatt generator. ಆಲ್ರೈಟ್, 5 ಇಯರ್ಸಲ್ಲಿ ಈ ಜನರೇಟರಿಂದ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಇದನ್ನು ಹಾಕ್ಕೊಳ್ಳಿ. 1000 ಇಂಟು ಮೆಗಾ ಅಂದರೆ 10 to the power of 6 ಇಂಟು
ಈ 5 ಇಯರ್ಸಲ್ಲಿ 80% ಅಂದರೆ 4 ಇಯರ್ಸ್ ಹಾಕ್ಕೋಬೇಕು. 4 ಇಂಟು 365 ಸೆಕೆಂಡಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. 24 ಇಂಟು 60 ಇಂಟು 60 ಜೌಲ್ ಆಗುತ್ತಿದ್ದು. ಓಕೆ, ಸೊ ಫರ್ದರ್ ಅಮೌಂಟ್ ಆಫ್, ಇದು ಎನರ್ಜಿ ಆಯಿತು. ಇದು ನಮಗೆ ಬೇಕಿರೋದು ಅಮೌಂಟ್ ಆಫ್ ಯುರಾನಿಯಂ 235 92 ಇನ್ 5 ಇಯರ್ಸ್ ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತ ಫಸ್ಟ್ ಟೋಟಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿಡೋಣ. ಸೊ 1000 ಇಂಟು ಇದಿದೆಯಲ್ಲ, ಇದನ್ನು ಕಂಪ್ಲೀಟ್ ಹಾಕ್ಕೊಳ್ಳಿ. 10⁶ ಇಂಟು 60 ಇಂಟು 60 ಇಂಟು 24 ಇಂಟು 365 ಇಂಟು 4, and this is whole divided by initially 1 kg of uranium 235 ಇಂದ ರಿಲೀಸ್ ಆಗ್ತಾ ಇರೋ ಎನರ್ಜಿನ ಡಿನಾಮಿನೇಟರಿಗೆ ಹಾಕ್ಕೋಬೇಕು. 8.17 ಇಂಟು 10⁻13. ಸೊ ಇದನ್ನು ಸಾಲ್ವ್ ಮಾಡಿದರೆ ವಿ ವಿಲ್ ಗೆಟ್ 1544 kgs ಬರುತ್ತೆ. ಓಕೆ, ಅಮೌಂಟ್ ಆಫ್ ಯುರಾನಿಯಂ 235 92 ಕನ್ಸ್ಯೂಮ್ಡ್ ಇನ್ 5 ಇಯರ್ಸ್ ಇದು. ಆಲ್ರೈಟ್, ಬಟ್ ಅವ್ರು ಕೇಳಿರೋದು ಇನಿಷಿಯಲಿ ಯುರಾನಿಯಂ 235 ಎಷ್ಟು ಇತ್ತು ಅಂತ. ಸೊ ಇನಿಷಿಯಲ್ ಅಮೌಂಟ್ ಆಫ್ ಯುರಾನಿಯಂ 235 ಇಸ್ ಈಕ್ವಲ್ ಟು 2 ಇಂಟು 1544 kg. ಇದು 2 ಇಂದ ಯಾಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ? ಬಿಕಾಸ್ ಅವ್ರ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ ಓನ್ಲಿ 5 ಇಯರ್ಸಲ್ಲಿ ಹಾಫ್ ಆಫ್ ಇಟ್ ಕನ್ಸ್ಯೂಮ್ ಆಗಿರೋದು ಅಂತ. ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 2 ವಿಚ್ ಇಸ್ ಈಕ್ವಲ್ ಟು 3088 kg. ಸೊ ಒಂದು 1000 ಮೆಗಾವ್ಯಾಟ್ ಫಿಷನ್ ರಿಯಾಕ್ಟರು ಬರೀ ಹಾಫ್ ಆಫ್ ಇಟ್ಸ್ ಫ್ಯೂಯಲ್ 5 ಇಯರ್ಸಲ್ಲಿ ಯೂಸ್ ಮಾಡಿದೆ ಅಂತ ಹೇಳಿದರೆ, ಆ ಫಿಷನ್ ರಿಯಾಕ್ಟರಲ್ಲಿ ಇನಿಷಿಯಲಿ ಇದ್ದಿದ್ದು ಯುರಾನಿಯಂ 235 ಅಮೌಂಟ್ 3088 kg ಇತ್ತು. Now let's see the next numerical. How long can an electric lamp of 100 watt be kept glowing by fusion of 2 kg of deuterium? Take the fusion reaction as H21 gives He31 plus N plus 3.27 mega electron volt. So they have given one fusion reaction and the deuterium of 2 kg is undergoing fusion. Alright, and ಒಂದು ಎಲೆಕ್ಟ್ರಿಕ್ ಲ್ಯಾಂಪ್ ಇದೆ, and this electric lamp is of 100 watt capacity, and the electric lamp is glowing because of the fusion of 2.0 kg of deuterium. So idರಲ್ಲಿ ಆಗ್ತಾ ಇರೋ ಫ್ಯೂಷನ್ ರಿಯಾಕ್ಷನ್ನ they have given here. They are asking you to calculate for how many years or months or days ಈ ಲ್ಯಾಂಪ್, ಎಲೆಕ್ಟ್ರಿಕ್ ಲ್ಯಾಂಪ್ ಗ್ಲೋ ಆಗ್ತಾ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ದ ಫಸ್ಟ್ ಥಿಂಗ್ ವಿಚ್ ವಿ ಹ್ಯಾವ್ ಟು ಡೂ ಹಿಯರ್ ಇಸ್ 2 kg ಆಫ್ ಡ್ಯೂಟೇರಿಯಮ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಬರುತ್ತೆ ಅಂತ ವಿ ನೀಡ್ ಟು ಕ್ಯಾಲ್ಕ್ಯುಲೇಟ್. ಸೊ ನಂಬರ್ ಆಫ್ ಆಟಮ್ಸ್ ಇನ್ 2 kg of deuterium. Alright, that is equal to 6.023 into 10⁻23, which is Avogadro number, into 2 kg means 2000 grams actually, divided by 2 atomic mass number. So this will give us 6.023 into 10⁻26 atoms ಇರುತ್ತೆ. ಸೊ energy released when 2 atoms fused. Energy released when 2 atoms fuse. It is given in this reaction. The energy released is ಇಲ್ಲಿ 2 atoms fuse ಆಗ್ತಾ ಇದೆ. ಆಸ್ ಎ ರಿಸಲ್ಟ್
3.27 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ. ಸೊ ದ ಟೋಟಲ್ ಎನರ್ಜಿ released will be equal to 3.27 divided by 2 into 6.023 into 10 to the power of 26 total number of atoms ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ಇಫ್ ಯು ಸಾಲ್ವ್ ದಿಸ್ ಯು ವಿಲ್ ಗೆಟ್ ಇನ್ ಟರ್ಮ್ಸ್ ಆಫ್ joules. See, in terms of joules ಬೇಕು ಅಂದರೆ 3.27 by 2 into 6.023 into 10 to the power of 26 into mega means 10 to the power of 6 electron volt 1.6 into 10 to the power of minus 19. So if we solve this we will get 15.75 into 10 to the power of 13 joule. So ಇಷ್ಟು ಎನರ್ಜಿ ಫ್ಯೂಷನ್ ಇಂದ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಬಲ್ಬ್ per second we have to calculate, that is 100 joule or they have given. So energy released consumed by the bulb per second is 100 joule. Watt is nothing but joule per second. So time for which the bulb is going to glow, time for which the bulb will glow is equal to this one, 15.75 into 10 to the power of 13 divided by 100. So this is equal to 15 ಸೆಕೆಂಡ್ಸ್ ಅಲ್ಲಿ ಬರುತ್ತಿದ್ದು. ಇದನ್ನು ನಾವು ಇಯರ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 10 to the power of 11 divided by 100 ಅಂದರೆ 10 to the power of 2 ಮೇಲೆ ಹೋದರೆ -2, ಸೊ -2 + 13 11 divided by 60 into 60 into 24 into 365. ಇದು ಇನ್ ಟರ್ಮ್ಸ್ ಆಫ್ ಇಯರ್ಸ್ ಇರುತ್ತೆ. So that is equal to 4.99 into 10 to the power of 4 years. So e bulb, electric bulb which is glowing because of the fusion of 2 kg of deuterium, idu 4.99 into 10 to the power of 4 years vargu glow ಆಗ್ತಾ ಇರುತ್ತೆ. Let's solve the another numerical. So here they are saying in a periodic table the average atomic mass of magnesium is given as 24.312 U. The average value is based on their relative natural abundance on Earth. The three isotopes and their masses are Mg2412 23.98504 U, Mg2512 24.98584 U, and the mass of Mg2612 is 25.98259 U. The natural abundance of this is 78.99% by mass. Calculate the abundances of the other two. So the natural abundance of, actually here they are saying the natural abundance of Mg2412 ಕೊಟ್ಟಿದ್ದಾರೆ. It is 78.99% ಇದೆಯಂತೆ. So they are asking the abundances of the other two isotopes. ಈ ಥರ ನ್ಯೂಮರಿಕಲ್ಸ್ ನಾವು ಆಲ್ರೆಡಿ ಫಸ್ಟ್ ವಿಡಿಯೋ ಆಫ್ ನ್ಯೂಮರಿಕಲ್ ಸಾಲ್ವಿಂಗ್ ಅಲ್ಲೇ ಮಾಡಿದ್ದೀವಿ. ಸೊ ಹಿಯರ್ ಲೆಟ್ ದ abundance of Mg2512, ಆ್ಯಕ್ಚುಲಿ Mg2512 ಮತ್ತು Mg2612 ಅಬಂಡೆನ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್
abundance by mass be taken as x%. I am just assuming. Alright, therefore the abundance of another isotope, that is Mg2612 by mass is equal to 100 minus 78.99 minus x%. See, only 2 isotopes ಇದ್ರೆ ನಾವು 100 minus x ಹಾಕ್ತೀವಿ. But here 3 isotopes are there and ಅದರಲ್ಲಿ ಇರೋ 1 isotope abundance ಕೊಟ್ಟಿದ್ದಾರೆ. So what we have to do, 100 minus the abundance which is given minus the abundance which we have taken. Okay, so this is the percentage of abundance of Mg2612. So ಇದನ್ನ ಸಾಲ್ವ್ ಮಾಡಿದ್ರೆ 21.01 minus x% ಬರುತ್ತೆ abundance of 26 Mg2612. So now the average atomic mass of magnesium, average atomic mass of Mg, magnesium, we know the formula, M1N1 plus M2N2 plus M3N3 divided by N1 plus N2 plus N3. Now we know all the values. M1 is given, it is 23.98504. ಇದರಿಂದ abundance given ಇದೆ 78.99 plus M2 is this one, which is 24.98584, and this abundance is taken as x idrinda abundance, so plus the third isotope mass 25.98259 into its abundance is 21.01 minus x. So whole thing is divided by n1 plus n2 plus n3. So the overall sum ಮಾಡಿದ್ರೆ we will have 100. Fine. So ಇದನ್ನ solve ಮಾಡಿದ್ರೆ mathematically we will get 9.303% ಬರುತ್ತೆ x, and this value is given, atomic mass of Mg is given, which is here, which is 24.312 U ಇದೆ. ಸೊ ಈ ಹೋಲ್ ಥಿಂಗ್ನ ಮ್ಯಾಥಮೆಟಿಕಲಿ ಸಾಲ್ವ್ ಮಾಡಿ ಎಕ್ಸ್ನ ಫೈಂಡ್ ಔಟ್ ಮಾಡಿದಾಗ 9.303% ಬರುತ್ತೆ. ಆ್ಯಂಡ್ 21.01 minus x is the abundance of Mg2612. This x is the abundance of Mg2512. So Mg2512 abundance is 9.303. Mg2612 abundance is found to be, x value na ಇಲ್ಲಿ substitute ಮಾಡಿದ್ರೆ we will get 11.71% ಬರುತ್ತೆ. ಸೊ ದ ರಿಮೈನಿಂಗ್ 2 ಐಸೋಟೋಪ್ದು ಅಬಂಡೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಲೆಟ್ಸ್ ಸಾಲ್ವ್ ಅನದರ್ ನ್ಯೂಮರಿಕಲ್. The neutron separation energy is defined as the energy required to remove a neutron from the nucleus. Obtain the neutron separation energies of the nuclei Ca4120 and Al2713 from the following data. So mass of Ca4020, Ca4120, mass of Al2613 and mass of Al2713 are given, masses are given. So neutron separation energy anta helidre the energy required to remove the neutron from the nucleus. So we have to calculate the neutron separation energy of Ca4120 and Al2713. Okay, that's very simple. So when a neutron is separated from a Ca4120, we are left with Ca4020. So neutron, ಅದಕ್ಕೆ formula or nuclear equation can be written as Ca4120
Ca4020 plus 0 N1, which means neutron separate ಆಗಿದೆ. So here the mass defect is given by mass of Ca4020 plus mass of neutron minus the mass of Ca4120. ಈ ಈಕ್ವೇಷನ್ಗೆ ನ್ಯೂಕ್ಲಿಯರ್ ರಿಯಾಕ್ಷನ್ ಅಕಾರ್ಡಿಂಗ್ಲಿ ಮಾಸ್ ಡಿಫೆಕ್ಟ್ ಎಕ್ಸ್ಪ್ರೆಷನ್ನ ಬರೆದಿದ್ದೀನಿ ನಾನು. So all the data they have given, mass of Ca4020 is 39.962591 plus mass of neutron you must know, which is 1.008665, minus the mass of Ca4120 is given, it is 40.962278. So if you solve this, you will get the mass defect as equal to 0.00897 atomic mass unit ಬರುತ್ತೆ. So neutron separation energy, neutron separation energy is equal to 0.00897 into 931, that is mass defect na 931 ಇಂದ ಮಲ್ಟಿಪ್ಲೈ ಮಾಡಬೇಕು. It is found to be 8.362 mega electron volt. So Ca4120 ಇಂದ ನ್ಯೂಟ್ರಾನ್ ನ ಸೆಪರೇಟ್ ಮಾಡೋಕ್ಕೆ we need to supply 8.362 mega electron volts of energy. Similarly, there is the same question they are asking related to this Al2730. So first I am going to write the reaction, nuclear reaction. Al2130 ನಿಂದ ನ್ಯೂಟ್ರಾನ್ ನ ಸೆಪರೇಟ್ ಮಾಡಿದ್ರೆ you will get Al2013 plus 0N1 as the neutron. So again mass defect expression na use ಮಾಡಿದ್ರೆ we will get mass of Al2613, mass of Al2613 plus Mn minus M of Al2713. Okay, so this is the required reaction here. Sorry, ಇಲ್ಲಿ 27 ಇರೋದು, this is 27, this is 26, this is 27 and 26. ನ್ಯೂಟ್ರಾನ್ ಸೆಪರೇಟ್ ಆದರೆ 26 ಬರುತ್ತೆ. Here you will have 26, ಇಲ್ಲೂ 26 ಬರುತ್ತೆ, ಇಲ್ಲಿ 27 ಬರುತ್ತೆ. So that is equal to, all the masses are given now. So masses 25.98685 plus mass of neutron 1.008665 minus 26.981541. ಸೊ ಇದನ್ನು ಸಾಲ್ವ್ ಮಾಡಿದರೆ 0.0138454 atomic mass unit you will get. That is the mass defect. So neutron separation energy, neutron separation energy is equal to 0.0138454 multiplied by 931 mega electron volt. So if we solve this, we will get 12.89 mega electron volt. This is the neutron separation energy for the next thing, that is aluminium. So this is all for today's video class. Keep practicing the numericals, and you are always welcome to ask any doubts which you have, either through WhatsApp or through the comment section. Thank you so much for watching.